ಮೇಷರಾಶಿಯವರಿಗೆ ಈ ದಿನ ಒಳ್ಳೆಯ ಅವಕಾಶಗಳೆಲ್ಲ ಎದುರಾಗುವಂತಹ ಸಾಧ್ಯತೆ ಇದೆ. ಒಳ್ಳೆಯ ಅಭಿವೃದ್ಧಿ ಯೋಗಗಳು, ಆದಾಯಗಳು, ತಮ್ಮ ಸಾಧನೆಗೆ ಒಳ್ಳೆಯ ಪ್ರಶಂಸೆಗಳು, ನೀವು ಸ್ವಯಂಕೃತವಾಗಿ ನಿರ್ಧರಿಸಿಕೊಳ್ಳುವಂತಹ ಕೆಲವು ನಿರ್ಧಾರಗಳು ಅದು ಜನಪ್ರಿಯತೆಯನ್ನು, ಅಭಿವೃದ್ಧಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಈ ದಿನಕ್ಕೆ ತಾವು ಮಹತ್ವವನ್ನು ಕೊಟ್ಟರೆ ಒಳ್ಳೆಯ ಲಾಭ, ಹೊಸ ವ್ಯವಹಾರ, ಭೂಮಿ ಖರೀದಿ, ಗೃಹ ನಿರ್ಮಾಣ, ವಾಸಾಲಯ, ವಿವಾಹ ಈ ಎಲ್ಲ ವಿಚಾರಗಳಲ್ಲಿಯೂ ಈ ದಿನ ಸಂತೋಷಪ್ರದವಾದ ಅನುಭವವನ್ನು ಪಡೆಯುವ ಯೋಗ. ಉದ್ವೇಗ ಮತ್ತು ಗಡಿಬಿಡಿಯನ್ನು ಬಿಟ್ಟರೆ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ, ನಾಗದೇವರ ಪ್ರಾರ್ಥನೆಯನ್ನು ಮಾಡಿ, ಶಿವಪಂಚಾಕ್ಷರಿ ಜಪವನ್ನು ಮಾಡುವುದರಿಂದ ಒಳ್ಳೆಯದು. ವೃಷಭ ರಾಶಿ, ಮಾತಾಪಿತೃಗಳ ವಿಷಯದಲ್ಲಿ ಜಾಗ್ರತೆ, ಸಹೋದರರ ವಿಷಯದಲ್ಲಿ ಮನಸ್ಸಿಗೆ ಅಸಮಾಧಾನ, ಮಕ್ಕಳ ವಿಷಯದಲ್ಲಿ ಕೆಲವು ಅತೃಪ್ತವಾದ ಫಲಗಳು, ದೂರ ಪ್ರಯಾಣ ಮಾಡುವಂತಹ ಕೆಲವು ನಿರ್ಧಾರಗಳು, ವ್ಯವಹಾರ ಕ್ಷೇತ್ರದಲ್ಲಿ ಆದಾಯದಲ್ಲಿ ಅಡಚಣೆಗಳುಂಟಾಗುವ ಸಾಧ್ಯತೆ ಇದೆ. ನೀವು ಮಾಡುತ್ತಾ ಇರುವಂತಹ ಕೆಲಸ ಕಾರ್ಯಗಳು ಸ್ಥಗಿತವೋ ಅಥವಾ ನಿಧಾನವೋ ಅಥವಾ ಆಸಕ್ತಿಹೀನತೆಯಿಂದ ಅತೃಪ್ತಿಯ ಫಲ ಉಂಟಾಗುವ ಲಕ್ಷಣವಿದೆ. ನೀವು ತೆಗೆದುಕೊಳ್ಳುವ ನಿರ್ಧಾರವು ನಿಮ್ಮ ವೈಯಕ್ತಿಕ ಬದುಕಿಗೆ ಅಸಮಾಧಾನದ ಘಟನೆಗೆ ಕಾರಣವಾಗುವ ಲಕ್ಷಣವೂ ಇದೆ. ತಾವು ತಿಳಿದವರೊಂದಿಗೆ ಕೇಳಿ ತಿಳಿದು ನಂತರ ಈ ದಿನವನ್ನು ನಿರ್ಣಯ ಮಾಡಿಕೊಂಡರೆ ಶುಭ. ತಾವು ದೈವಿಕ ಆರಾಧನೆಯಲ್ಲಿ ದುರ್ಗಾ ಪರಮೇಶ್ವರಿಯ ದೇವರ ಪ್ರಾರ್ಥನೆಯನ್ನು ಮಾಡುವುದು, ಹಾಗೆಯೇ ಶಿವದೇವರ ಆರಾಧನೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ಉಂಟಾಗುವ ಲಕ್ಷಣವಿದೆ.